Hello children, welcome to online class. Let's continue the class. Our second lesson, animals rearing. Okay children, let's continue the class. Create pictures with the help of your teacher. Observe the pictures. Use your fingers to make shadows on the wall. Say the name of the animals which you observe in the shadows. ನೋಡಿ ಇಲ್ಲಿ ಫಿಂಗರ್ ಇದೆ ಅಲ್ವಾ, ಫಿಂಗರ್ ಪಿಕ್ಚರ್ ಇದೆ, ಇಲ್ಲೇನು ಶಾಡೋ ಪಿಕ್ಚರ್ ಇದೆ ಅಲ್ವಾ. ನೀವು ಇದನ್ನ ಅಬ್ಸರ್ವ್ ಇದನ್ನ ನೋಡ್ಬಿಟ್ಟು ನೀವು ಇದು ಯಾವ ಪಿಕ್ಚರ್ ಅಂತ ನೀವು ಏನು ಮಾಡಬೇಕು, ಇದನ್ನ ಐಡೆಂಟಿಫೈ ಮಾಡಬೇಕು. ಇದನ್ನ ನೀವು ಮನೇಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಕರೆಂಟ್ ಹೋಗಿರುತ್ತಲ್ವಾ ಮನೆಯಲ್ಲಿ, ಆ ಟೈಮಲ್ಲಿ ಒಂದು ರೂಮಲ್ಲಿ ಕ್ಯಾಂಡಲನ್ನು ಹಚ್ಬಿಟ್ಟು ನೀವು ಆ ಕ್ಯಾಂಡಲ್ ಹಿಂದ್ಗಡೆ ನಿಂತ್ಕೊಂಡು ಕ್ಯಾಂಡಲನ್ನು ಹಚ್ಚಿದ್ರೆ ನೀವು ಅದರ ಆಪೋಸಿಟ್ಟು ವಾಲ್ ಇರುತ್ತಲ್ವ, ಗೋಡೆಯಲ್ಲಿ ಅದಕ್ಕೆ ಬೆಳಕು ಬೀಳ್ತಾ ಇರುತ್ತಲ್ವ. ನೀವೇನು ಮಾಡಬೇಕು, ಆ ಕ್ಯಾಂಡಲಿಂದ ನಿಂತ್ಕೊಂಡ್ಬಿಟ್ಟು ಈ ಥರ ನೀವು ಈ ಶೇಪಲ್ಲಿ ನೀವು ಮಾಡ್ತಾ ಹೋದರೆ ನಿಮಗೆ ಈ ಥರ ಪಿಕ್ಚರ್ಸು ನೀವು ಶಾಡೋದಲ್ಲಿ ಕಾಣಿಸ್ತಿದೆ ಅಲ್ವಾ ನಿಮಗೆ ಇಲ್ಲಿ ಪಿಕ್ಚರ್ಸು. ಓಕೆ ಚಿಲ್ಡ್ರನ್, ಇದು ನೀವು ಎಕ್ಸ್ಪೆರಿಮೆಂಟ್ ಮಾಡಿ ಮನೆಯಲ್ಲಿ. ಓಕೆ, ನೆಕ್ಸ್ಟ್ ಪೇಜು. ಕಲೆಕ್ಟ್ ಪಿಕ್ಚರ್ಸ್ ಆಫ್ ಎನಿ 4 animals and paste them in the space given. Write the name of the animal. ನೋಡಿ ಇಲ್ಲಿ ಸ್ಪೇಸನ್ನು ಕೊಟ್ಟಿದ್ದಾರಲ್ವ, ಇಲ್ಲಿ ಎನಿ 4 ಅನಿಮಲ್ಸ್ ಪಿಕ್ಚರ್ಸ್ನ ನೀವು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಅದರ ನೇಮನ್ನು ನೀವು ಬರಿಬೇಕು. ಓಕೆ, ಟರ್ನ್ ಓವರ್ ದ ಪೇಜ್. ಆಲ್ ಆಫ್ ಯು ಲಿಸನ್ ಹಿಯರ್. ಲುಕ್ ಅಟ್ ದ ಪಿಕ್ಚರ್ಸ್ ಅಬೋವ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ನೋಡಿ ಇಲ್ಲಿ ಕೆಲವೊಂದು ಪಿಕ್ಚರ್ಸನ್ನು ಕೊಟ್ಟಿದ್ದಾರೆ. ನೀವು ಆ ಪಿಕ್ಚರ್ಸ್ನ ನೋಡ್ಬಿಟ್ಟು ಇಲ್ಲಿ ಕೆಲವೊಂದು ಕೆಳಗಡೆ ಆ ಕ್ವಶನ್ಸ್ನ ಕೊಟ್ಟಿದ್ದಾರೆ, ನೀವು ಅದಕ್ಕೆ ಆನ್ಸರ್ ಮಾಡಬೇಕು. ಫಸ್ಟ್ ಒನ್ನು, ವೈ ಡು ಪೀಪಲ್ ರಿಯರ್ ಬೊಫೆಲೋಸ್ ಆ್ಯಂಡ್ ಆಕ್ಸನ್? ನೋಡಿ ಇಲ್ಲಿ ಯಾಕೆ ಸಾಕ್ತಾರೆ ಅಲ್ವಾ, ಬೊಫೆಲೋಸು ಮತ್ತು ಆಕ್ಸನ್ನ ಯಾಕೆ ಸಾಕ್ತೀವಿ ನಾವು ಅಲ್ವಾ, ಯಾಕೆ ಸಾಕ್ತೀವಿ? Because cow and buffaloes we will use in the agriculture and it gives us milk ಅಲ್ವಾ. ನಾವು ಅನಿಮಲ್ಸ್ ಅಂದರೆ ಇಲ್ಲಿ ಕೌವನ್ನು ಅಂದರೆ ನಾವು ಹಸು ಸಾಕೋದ್ರಿಂದ ನಮ್ಗೆ ಅದರಿಂದ ಮಿಲ್ಕ್ ಸಿಗುತ್ತೆ. ಹಾಗೆ ನೋಡಿ ಇಲ್ಲಿ ಕೌವು ಬೊಫೆಲೋಸ್ ಸಾಕೋದ್ರಿಂದ ನಮ್ಗೇನು ಸಿಗುತ್ತೆ, ಬೊಫೆಲೋಸು ನೋಡಿ ಅದನ್ನು ಸಾಕೋದ್ರಿಂದ ನಮಗೆ ಮಿಲ್ಕ್ ಸಿಗುತ್ತೆ. ಹಾಗೆ ಆಕ್ಸನ್ನು ಅದರಿಂದ ನಾವು ಏನು ಮಾಡ್ತೀವಿ, ಅಗ್ರಿಕಲ್ಚರ್ಗೆ ನಾವು ಹೊಲ ಉಳುಮೆ ಮಾಡೋದಕ್ಕೆ ಏನು ಮಾಡ್ತೀವಿ, ಬಳಸ್ಕೊತೀವಿ ಅಲ್ವಾ. ನೆಕ್ಸ್ಟ್ ಸೆಕೆಂಡ್ ಕ್ವಶನು, ವೈ ಡು ವಿ ರೇರ್ ಡಾಗ್ಸ್? ಯಾಕೆ ಸಾಕ್ತೀವಿ ನಾವು ನಾಯಿನ? ಬಿಕಾಸ್ ಇಟ್ಸ್ ಗಾರ್ಡ್ಸ್ ದ ಹೌಸ್ ಅಲ್ವಾ. ನೋಡಿ ಏನು ಮಾಡ್ತಾ ಇದೆ, ಇದು ಮನೆ ಕಾಯ್ತಾ ಇದೆ ಅಲ್ವಾ, ಅದಕ್ಕೋಸ್ಕರನೇ ತಾನೇ ನಾಯಿನ ಸಾಕೋದು ಅಲ್ವಾ. ನೈಟ್ ಟೈಮು ನಾವು ಮಲಗಿದಾಗ ಅದು ಏನಾದರೂ ಒಂದು ಸ್ವಲ್ಪ ಸೌಂಡ್ ಆದರೆ ಸಾಕು ಹೊರಗಡೆ ಅಲ್ವಾ, ಅದು ಬೊಗಳುತ್ತೆ ಅಲ್ವಾ, ನಮಗೆ ಗೊತ್ತಾಗುತ್ತೆ. ಯಾರಾದರೂ ಕಳ್ಳರು ಏನಾದರೂ ಬಂದರೆ ಅದು ಈಸಿಯಾಗಿ ಏನು ಮಾಡುತ್ತೆ, ಅದರಿಂದ ನಮಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ, ಅದು ಬೊಗಳಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಲ್ವಾ. ಅದು ಯಾವಾಗಲೂ ಮನೇನ ಕಾಯ್ತಾ ಇರುತ್ತೆ. ನೆಕ್ಸ್ಟು ಥರ್ಡ್ ಕ್ವಶನ್, ವಾಟ್ ಆರ್ ದ ಯೂಸಸ್ ಆಫ್ ರಿಯರಿಂಗ್ ಶೀಪ್? ಯಾಕೆ ಸಾಕ್ತೀವಿ ನಾವು ಶೀಪ್ನ? ಬಿಕಾಸ್ ವಿ ವಿಲ್ ಗೆಟ್ ವೂಲ್. ಇದರಿಂದ ನಮಗೇನು ಸಿಗುತ್ತೆ, ವೂಲ್. ವಿ ವಿಲ್ ಗೆಟ್ ವೂಲ್ ಫ್ರಮ್ ದ ಶೀಪ್ ಆ್ಯಂಡ್ ವಿ ಕ್ಯಾನ್ ಮೇಕ್ ಸೋ ಮೆನಿ ಥಿಂಗ್ಸ್. ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಫ್ರಮ್ ದ ವೂಲ್. ನೋಡಿ ಇಲ್ಲಿ ಸೋ ಮೆನಿ ಥಿಂಗ್ಸ್ ನಾವು ಅಂದರೆ ಅದರಿಂದ ಸಿಗ್ತಕ್ಕಂಥ ವೂಲಿಂದ ನಾವೇನು ಮಾಡ್ತೀವಿ, ಅದು ನಾವು ಸೋ ಮೆನಿ ಥಿಂಗ್ಸ್ನ ನಾವಿಲ್ಲಿ ಏನು ಮಾಡ್ತೀವಿ, ಅದರಿಂದ ಮಾಡ್ತೀವಿ ನಾವು ಅಲ್ವಾ. ಫಾರ್ ಎಕ್ಸಾಂಪಲ್ ಸಾಕ್ಸ್ ಆಗಿರ್ಬೋದು, ಹಾಗೆ ಸ್ವೆಟರು, ನೋಡಿ ಇಲ್ಲಿ ಕ್ಯಾಪು, ಇದೆಲ್ಲ ನಾವು ಏನರಿಂದ ಮಾಡ್ತೀವಿ, ಇದನ್ನು ನಾವು ಶೀಪ್ ವೂಲಿಂದ ನಾವು ಮಾಡ್ತೀವಿ ಅಲ್ವಾ. ಇದನ್ನು ನಾವು ವಿಂಟರ್ ಟೈಮಲ್ಲಿ ಹಾಕೋತೀವಲ್ವಾ ನಾವು. ಓಕೆ, ನೆಕ್ಸ್ಟು, ವಾಟ್ ಡು ವಿ ಗೆಟ್ ಫ್ರಮ್ ಹೆನ್ಸ್? ನಮ್ಗೆ ಹೆನ್ಸಿಂದ ಏನು ಸಿಗುತ್ತೆ? ವಾಟ್ ಈಸ್ ದಿಸ್? ವಿ ವಿಲ್ ಗೆಟ್ ಎಗ್ಸ್ ಅಲ್ವಾ. ನಾವು ಅದರಿಂದ ಏನು ಸಿಗುತ್ತೆ, ನಮಗೆ ಎಗ್ ಸಿಗುತ್ತೆ ಅಲ್ವಾ. ಕೋಳಿಯಿಂದ ನಮಗೆ ಮೊಟ್ಟೆ ಸಿಗುತ್ತೆ, ಅದಕ್ಕೋಸ್ಕರ ನಾವು ಅದನ್ನು ಸಾಕ್ತೀವಿ ಅಲ್ವಾ. Okay, next page.
Kamala is fond of rabbits. Her mother has given a rabbit to her to rear. Kamala feeds the rabbit every day with grass and pats it. ಕಮಲಾಗೆ ಅವರಮ್ಮ ಏನು ಒಂದು ರ್ಯಾಬಿಟ್ನ ಕೊಟ್ಟಿದ್ದಾರೆ. ಅದನ್ನು ಅವಳು ಏನು ಮಾಡ್ತಾಳೆ, ಡೈಲಿ ಅದನ್ನು ಚೆನ್ನಾಗಿ ಏನು ಮಾಡ್ತಾಳೆ, ಅದಕ್ಕೆ ಗ್ರಾಸನ್ನು ಕೊಡ್ತಾಳೆ, ಅದಕ್ಕೆ ಹುಲ್ಲನ್ನು ತಿನ್ನಿಸ್ತಾಳೆ, ಹಾಗೆ ಪ್ರೀತಿಯಿಂದ ಅದನ್ನು ನೋಡ್ಕೊತಾಳೆ. ಸಲೀಂ ಹ್ಯಾಸ್ ಫೌಂಡ್ ಎ ಪಿಜನ್. ಹಿ ಲುಕ್ಸ್ ಆಫ್ಟರ್ it very carefully. He gives grains water and takes care of it. ಅಲ್ವಾ, ಪಿಜನನ್ನು ಸಾಕಿರ್ತಾನೆ ಸಲೀಮು. ಅದಕ್ಕೆ ಗ್ರೈನ್ಸನ್ನು ಹಾಕ್ಬಿಟ್ಟು ಕಾಳುಗಳನ್ನು ಹಾಕಿ ಅದಕ್ಕೆ ನೀರು ಕೊಟ್ಬಿಟ್ಟು ಅವನು ಚೆನ್ನಾಗಿ ತುಂಬ ಕೇರಾಗಿ ನೋಡ್ಕೋತಾನೆ. ಪಿಂಟು ಈಸ್ ಲಾರಾಸ್ ಪೆಟ್ ಕ್ಯಾಟ್. ಶಿ ಗಿವ್ಸ್ ಹಿಮ್ ಮಿಲ್ಕ್ ಎವ್ರಿ ಡೇ. ಪಿಂಟು ರಬ್ಸ್ ಅಗೇನೆಸ್ಟ್ Lara's leg as soon as she comes from school. ನೋಡಿ ಇಲ್ಲಿ ಇದು ಪಿಂಟು ಈಸ್ ಲಾರಾಸ್ ಪೆಟ್ ಕ್ಯಾಟ್ ಅಲ್ವಾ. ಇದನ್ನು ಪೆಟ್ ಕ್ಯಾಟ್ ಅಂದರೆ ಪೆಟ್ ಅನಿಮಲ್ ಆಗಿ ನಾವು ಇಟ್ಕೋತೀವಿ ಕೆಲವೊಂದು ಅನಿಮಲ್ಸ್ನ ಅಲ್ವಾ. ಫಾರ್ ಎಕ್ಸಾಂಪಲ್ ಡಾಗ್ ಆಗಿರ್ಬೋದು, ಕ್ಯಾಟ್ ಆಗಿರ್ಬೋದು, ಆ ಥರ ಅವನ್ನೆಲ್ಲ ನಾವು ಪೆಟ್ ಅನಿಮಲ್ ಆಗಿ ಇಟ್ಕೋತೀವಿ ಮನೆಯಲ್ಲಿ ಅಲ್ವಾ. ಇಲ್ಲಿ ಪಿಂಟು ಇದು ಲಾರಾಸ್ನ ಪೆಟ್ ಕ್ಯಾಟ್. ಅದು ಏನು ಮಾಡುತ್ತೆ, ಅವಳು ಸ್ಕೂಲಿಂದ ಬಂದ ತಕ್ಷಣ ಅವಳ ಹತ್ರ ಅದು ಓಡೋಗುತ್ತೆ. ಯಾಕಂದರೆ ಅದು ಪ್ರೀತಿಯಿಂದ ನೋಡ್ಕೊಳ್ತಿರ್ತಾಳಲ್ವಾ. ಹಾಗಾಗಿ ಅದು ಅಂದರೆ ಅವಳಿಗೆ ಅದಂದರೆ ತುಂಬ ಇಷ್ಟ. ವೈ ಹ್ಯಾವ್ ಕಮಲಾ, ಸಲೀಂ ಆ್ಯಂಡ್ ಲಾರಾ ರಿಯರ್ ದ ಆ್ಯನಿಮಲ್ಸ್? ವಾಟ್ ಈಸ್ ದ ಯೂಸಸ್ ಆಫ್ ರೇರಿಂಗ್ ದೆಮ್? ಅಲ್ವಾ, ನಾವು ಈಗಾಗಲೇ ನೋಡಿದ್ವಿಲ್ಲ, ಅಂದರೆ ಇಲ್ಲಿ ನೋಡಿದ್ವಿ ಅಲ್ವಾ, ಅನಿಮಲ್ಸ್ನ ಸಾಕೋದ್ರಿಂದ ನಮ್ಗೆ ಏನು ಅದರಿಂದ ಬೆನಿಫಿಟ್ ಇದೆ ಅನ್ನೋದು ನಮಗೆ ಗೊತ್ತಾಗಿದೆ ಅಲ್ವಾ. ಬಿಕಾಸ್ ಆನಿಮಲ್ಸ್ ರೇರ್ ನಾಟ್ ಓನ್ಲಿ ಫಾರ್ ಯೂಸ್ ಬಟ್ ಆಲ್ಸೋ ಟು ಲವ್ ಆ್ಯಂಡ್ ಪೆಟ್ ದೆಮ್ ಅಲ್ವಾ. ನಾವು ಅದನ್ನು ಬರೀ ಅದರಿಂದ ನಮಗೆ ಉಪಯೋಗ ಇದೆ ಅಂತ ನಾವು ಅಷ್ಟೇ ಸಾಕಲ್ಲ ಅಲ್ವಾ, ಅದನ್ನು ನಾವೇನು ಪ್ರೀತಿಯಿಂದನೂ ಸಾಕ್ತೀವಿ ಅಲ್ವಾ. Okay children, we will continue the next class.